ನಮಸ್ತೆ ಮಕ್ಕಳೇ, ನಮ್ಮ ಸರಳ ಗಣಿತ ಜಗತ್ತಿಗೆ ಸ್ವಾಗತ. ಇವತ್ತಿನ ದಿನ ನಾವು 10ನೇ ತರಗತಿಯ ಗಣಿತ ಭಾಗ 1ರಲ್ಲಿರುವಂತಹ 3ನೇ ಅಧ್ಯಾಯ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್. ಈ ಲೆಸನ್ನಲ್ಲಿ ಎಕ್ಸಸೈಸ್ 3.3 ಅನ್ನು ನೋಡೋಣ. ಎಕ್ಸಸೈಸ್ ಅಭ್ಯಾಸ 3.3 ಇದರಲ್ಲಿ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಅಂತ ಕೇಳಿದ್ದಾರೆ. ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಪ್ರಶ್ನೆ, x ಪ್ಲಸ್ ವೈ ಇಸ್ ಈಕ್ವಲ್ ಟು 14, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ಇಲ್ಲಿ 2 ರೇಖಾತ್ಮಕ ಸಮೀಕರಣಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14 ಅದನ್ನು ಈಕ್ವೇಷನ್ ನಂಬರ್ 1 ಅಂತ ಬರ್ಕೋಬೇಕು. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಇದನ್ನು ಈಕ್ವೇಷನ್ ನಂಬರ್ 2 ಅಂತ ಬರ್ಕೋಬೇಕು. ನಾವು ಯಾವ ವಿಧಾನದಲ್ಲಿ? ಆದೇಶ ವಿಧಾನದಲ್ಲಿ, ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಸಮೀಕರಣವನ್ನು ತಗೊಳ್ಳಿ. ನಾವು ಈಕ್ವೇಷನ್ 1 ಅನ್ನು ತಗೊಳ್ತಿದ್ದೀನಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14. ಈಗ ನಾವು ಎಕ್ಸ್ಗೆ ಬೆಲೆಯನ್ನು ಕಂಡುಹಿಡಿದು ಅದನ್ನು ಈಕ್ವೇಷನ್ 2ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲ ವೈನ ಬೆಲೆಯನ್ನು ಕಂಡುಹಿಡಿದು ವೈನ ಬೆಲೆಯನ್ನು ಈಕ್ವೇಷನ್ 2ನಲ್ಲಿ ಆದೇಶ ಮಾಡ್ಬೋದು. ನಾವು ಯಾವ್ದು ಬೇಕಾದರೂ ತೊಗೋಬೋದು. ನಾನೀಗ ಎಕ್ಸ್ ತಗೊಳ್ತಾ ಇದ್ದೀನಿ. ಎಕ್ಸನ್ನ ಹಾಗೆ ಇಟ್ಕೊಳ್ಳಿ. ಏನಾಗುತ್ತೆ? 14 ವೈ ಆ ಕಡೆ ಬಂದಾಗ ಮೈನಸ್ ವೈ. ಇದು ಈಕ್ವೇಷನ್ ನಂಬರ್ 3. ಈಗ ನಾವೇನು ಮಾಡ್ತಿದ್ದೀವಿ? ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಈಕ್ವೇಷನ್ ನಂಬರ್ 2. ಎಕ್ಸ್ನ ಬೆಲೆ ಇಲ್ಲಿ ಬಂದಿದೆ. ಎಕ್ಸ್ನ ಬೆಲೆ ಏನು? 14 ಮೈನಸ್ ವೈ. ಇದನ್ನು ನಾವು ಈಕ್ವೇಷನ್ 2ನಲ್ಲಿ ಆದೇಶ ಮಾಡ್ತಿದ್ದೀವಿ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಈಕ್ವೇಷನ್ 2. ಈಕ್ವೇಷನ್ 2ನಲ್ಲಿ ನಮಗೆ ಇಲ್ಲಿ ಎಕ್ಸ್ನ ಬೆಲೆ ಏನು ಬಂದಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ. ಅದಕ್ಕೆ ಫಸ್ಟು ಈಕ್ವೇಷನ್ 2ನ ಬರ್ಕೊಳ್ಳಿ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ಇಲ್ಲೇನಾಗುತ್ತೆ? ಎಕ್ಸ್ನ ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. 14 ಮೈನಸ್ ವೈ ಇಸ್ ಈಕ್ವಲ್ ಟು 4. 14 ಹಾಗೆ ಇರುತ್ತೆ. ಮೈನಸ್ ವೈ ಮೈನಸ್ 2y ಇಸ್ ಈಕ್ವಲ್ ಟು 4. ಈ ಮೈನಸ್ 2yನ ಆ ಸೈಡ್ ಕಳಿಸಿ. ಇಲ್ಲೇನು ಬರುತ್ತೆ? 14 ಅಲ್ಲೇ ಇದೆ. ಈ 4ನ ಈ ಕಡೆ ತೊಗೊಂಬರ್ತಾ ಇದ್ದೀವಿ. ಮೈನಸ್ 4 ಆಗುತ್ತೆ ಇಸ್ ಈಕ್ವಲ್ ಟು ಮೈನಸ್ 2y ಆ ಸೈಡ್ ಹೋದಾಗ ಏನಾಗುತ್ತೆ? ಪ್ಲಸ್ 2y. 14 ಮೈನಸ್ 4 10 ಇಸ್ ಈಕ್ವಲ್ ಟು 2y. y ಏನಾಯಿತು? 10/2. ವೈನ ಬೆಲೆ 2 1 2 5 10. ಸೊ ವೈನ ಬೆಲೆ ಏನು ಬಂತು? 5 ಬಂತು. ಈಗ ನಮಗೆ ಈಕ್ವೇಷನ್ 3 ಬಂದಿದೆಯಲ್ವಾ? ಎಕ್ಸ್ ಬಂದಿದೆ ಅಲ್ವಾ? ಆ ಎಕ್ಸ್ ಈಕ್ವೇಷನಲ್ಲಿ, ಅಂದರೆ ಈಕ್ವೇಷನ್ 3ನಲ್ಲಿ ವೈನ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ವೈ ಇನ್ ಈಕ್ವೇಷನ್ 3. ಈಕ್ವೇಷನ್ 3 ಏನಿದೆ? ಎಕ್ಸ್ ಇಸ್ ಈಕ್ವಲ್ ಟು 14 ಮೈನಸ್ ವೈ ಇದೆ. ಇಲ್ಲಿ ವೈನ ಬೆಲೆಯನ್ನು ಆದೇಶ ಮಾಡ್ತಾ ಇದ್ದೀವಿ. ಎಕ್ಸ್ ಇಸ್ ಈಕ್ವಲ್ ಟು 14 ಮೈನಸ್ ವೈನ ಬೆಲೆ ನಮಗೇನು ಬಂದಿದೆ? 5 ಬಂದಿದೆ. ಹಾಗಾಗಿ ಎಕ್ಸ್ನ ಬೆಲೆ ಏನು? 14 ಮೈನಸ್ 5, ಎಕ್ಸ್ ಇಸ್ ಈಕ್ವಲ್ ಟು 9. ಹಾಗಾಗಿ ಎಕ್ಸ್ನ ಬೆಲೆ 9, ವೈನ ಬೆಲೆ 5. ಈ 2 ರೇಖಾತ್ಮಕ ಸಮೀಕರಣಗಳನ್ನು ಉಪಯೋಗಿಸ್ಕೊಂಡು ನಾವು ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡುಹಿಡ್ದಿದ್ದೀವಿ. ಅದು ಕೂಡ ಆದೇಶ ವಿಧಾನದಲ್ಲಿ, ಸಬ್ಸ್ಟಿಟ್ಯೂಟಿಂಗ್ ಮೆಥಡಲ್ಲಿ. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆ, ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು 3. ಎಸ್ ಬೈ 3 ಪ್ಲಸ್ ಟಿ ಬೈ 2 ಇಸ್ ಈಕ್ವಲ್ ಟು 6. ಈಗ ಇದನ್ನು ನಾವು ಈಕ್ವೇಷನ್ ನಂಬರ್ 1, ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಳ್ಳೋಣ. ಈಗ ಈಕ್ವೇಷನ್ ನಂಬರ್ 2ನ ತಗೊಂಡು ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು 3 ಇದೆ. ಈಕ್ವೇಷನ್ನ ತಗೊಂಡಿದ್ದೀವಿ. ಇದರಲ್ಲಿ ಎಸ್ಸನ್ನು ಹಾಗೆ ಇಟ್ಕೊಳ್ಳಿ, ಟಿನ ಆ ಕಡೆ ಕಳಿಸಿ. ಏನಾಯಿತು? 3 ಮೈನಸ್ ಟಿ ಈ ಕಡೆ ಬಂದಾಗ 3 ಪ್ಲಸ್ ಟಿ, ಈಕ್ವೇಷನ್ ನಂಬರ್ 3 ಸಿಕ್ತು ನಮಗೆ. ನಾವಿವಾಗ ಏನು ಮಾಡ್ತಿದ್ದೀವಿ? ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಎಸ್
ಇನ್ ಈಕ್ವೇಷನ್ ನಂಬರ್ 2. ಈಕ್ವೇಷನ್ 2ನಲ್ಲಿ ಈಕ್ವೇಷನ್ 2ನಲ್ಲಿ ಎಸ್ನ ಪ್ಲೇಸಲ್ಲಿ ನಾವು 3 + t ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಈಕ್ವೇಷನ್ 2 ಅನ್ನು ತಗೊಳ್ಳಿ. ಈಕ್ವೇಷನ್ 2 ಏನಿದೆ, s/3 + t/2 = 6. ಈ ಈಕ್ವೇಷನ್ 2ನಲ್ಲಿ ನಾವು ಎಸ್ನ ಪ್ಲೇಸಲ್ಲಿ 3 + t ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. 3 + t/3 + t/2 = 6. ಇದಕ್ಕೆ ನಾವು ಎಲ್ ಸಿ ಎಮ್ನ ತೆಗೆಯೋಣ. 6 ಎಲ್ ಸಿ ಎಮ್ ಆಗುತ್ತೆ. 2 × 3 + t + 3 × t = 6. ಇದನ್ನು ಮಲ್ಟಿಪ್ಲೈ ಮಾಡಿ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ. 2 3s are 6 plus 2 into t 2t plus 3t divided by 6 is equal to 6. ಏನಾಯಿತು? 6 plus 2t plus 3t 5t divided by 6 is equal to 6. ಈ 6ನ ಆ ಸೈಡ್ ಕಳಿಸಿ. ಏನಾಗುತ್ತೆ? ಈ 6 ಏನಾಗುತ್ತೆ? ಮೇಲೋಗುತ್ತೆ. 6 plus 5t is equal to 6 into 6. 6 6 36. 5tನ ಹಂಗೆ ಇಟ್ಕೊಳ್ಳಿ. 6ನ ಆ ಕಡೆ ಕಳಿಸಿ. 36 ಮೈನಸ್ 6 ಆಗುತ್ತೆ. ಪ್ಲಸ್ 6 ಆ ಸೈಡ್ ಹೋದಾಗ -6. 5t is equal to 30. t is equal to 30/5. 5 1s are 5 6. t is equal to 6. ನಮಗೆ ಟಿಯ ಬೆಲೆ ಏನು ಬಂತು? 6 ಬಂದಿದೆ. ಈಗ ಟಿಯ ಬೆಲೆಯನ್ನು ಈಕ್ವೇಷನ್ ನಂಬರ್ 3ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈಕ್ವೇಷನ್ 3 ಏನು ಬಂದಿದೆ? s = 3 + t ಇದೆ. ಈ t ಪ್ಲೇಸಲ್ಲಿ ನಾವು 6ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಸ್ನ ಬೆಲೆ ಸಿಗುತ್ತೆ. ಈಕ್ವೇಷನ್ ನಂಬರ್ 3 ಏನಿದೆ? s = 3 + t. ಈಗ ನಾವು ಟಿನ ಪ್ಲೇಸಲ್ಲಿ ಟಿಯ ಬೆಲೆಯನ್ನು ಆದೇಶ ಮಾಡ್ತಾ ಇದ್ದೀವಿ. ಟಿಯ ಬೆಲೆ ನಮಗೆ ಈಗ ತಾನೇ 6 ಸಿಕ್ಕಿದೆ. ಸೊ s = 3 + 6 9. ಸೊ ಈ ಎರಡು ರೇಖಾತ್ಮಕ ಸಮೀಕರಣಗಳನ್ನು ನಾವು ಬಿಡಿಸಿದಾಗ, ಆದೇಶ ವಿಧಾನದಲ್ಲಿ ಬಿಡಿಸಿದಾಗ ನಮಗೆ ಎಸ್ನ ಬೆಲೆ 9, ಟಿನ ಬೆಲೆ 6 ಸಿಕ್ಕಿದೆ ಮಕ್ಕಳೇ. ಬನ್ನಿ ಮುಂದಿನ ರೇಖಾತ್ಮಕ ಸಮೀಕರಣಗಳು ಯಾವ ರೀತಿ ಇದೆ ಅಂತ ನೋಡೋಣ. 3x - y = 3, 9x - 3y = 9. ಇದರಲ್ಲಿ ನಾವು ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳೋಣ. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಳ್ಳೋಣ. ಈಗ ಇವೆರಡರಲ್ಲಿ ನಾವು ಯಾವುದಾದ್ರೂ ಒಂದು ಈಕ್ವೇಷನನ್ನು ತಗೋಬೋದು. ಯಾವುದಾದ್ರೂ ತಗೋಬೋದು. ಈಕ್ವೇಷನ್ 1 ಆದರೂ ತಗೋಬೋದು, ಈಕ್ವೇಷನ್ 2ನಾದರೂ ತಗೋಬೋದು. ನಾವೀಗ ಈಕ್ವೇಷನ್ 1ನ ತಗೊಳ್ತಾ ಇದ್ದೀವಿ. 3x - y = 3. ಇದರಲ್ಲಿ ನಾನು yನ ಇಟ್ಕೊಳ್ತಾ ಇದ್ದೀನಿ. 3xನ ಆ ಸೈಡ್ ಕಳಿಸ್ತೀನಿ. ಏನಾಗುತ್ತೆ? 3x ಈ ಕಡೆ ಬಂದಾಗ -3x. ಈಗ ನಾವು ಈ ಇಡೀ ಈಕ್ವೇಷನನ್ನು -1ರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಇಡೀ ಈಕ್ವೇಷನನ್ನು -1ರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. -y × -1 - × +y = 3 × -1 -3. ನೆಕ್ಸ್ಟ್ -× ಪ್ಲಸ್ 3x × 1 ಏನಾಗುತ್ತೆ? 3x. ಏಕೆಂದರೆ ಇದು ಪ್ಲಸ್ ಆಯಿತು, ಅದಕ್ಕೆ ಇದನ್ನು ಮೊದಲು ಬರೆದಿದ್ದೀನಿ. ಇದು ಮೈನಸ್ ಆಯಿತು, ಅದನ್ನು ನೆಕ್ಸ್ಟ್ ಬರೆದಿದ್ದೀನಿ. ಇದು ಈಕ್ವೇಷನ್ ನಂಬರ್ 3 ಆಗುತ್ತೆ. ಈಗ ಈಕ್ವೇಷನ್ ನಂಬರ್ 3ಯನ್ನು ನಾವು ತಗೊಂಡೋಗಿ ಈಕ್ವೇಷನ್ 2ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಕ್ವೇಷನ್ 2ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈಕ್ವೇಷನ್ 2 ಏನಿದೆ? 9x - 3y = 9. ಇಲ್ಲಿ ನಾನು yನ ಜಾಗದಲ್ಲಿ 3x - 3ಯನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. 9x ಹಾಗೆ ಇರಲಿ. ಇಲ್ಲಿ ಮೈನಸ್ ಇದೆ. -3 × yನ ಪ್ಲೇಸಲ್ಲಿ ನಾನು 3x - 3ಯನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. = 9 ಹಾಗೆ ಇದೆ. ಈಗ ನಾವು ಇದನ್ನು ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳೋಣ. 9x ಹಾಗೆ ಇರಲಿ. ಮೈನಸ್ ಇಂಟು ಪ್ಲಸ್, ಇಲ್ಲಿ ಏನೂ ಇಲ್ಲ ಅಂತಂದರೆ ಪ್ಲಸ್ ಇದೆ ಅಂತ ಅರ್ಥ. ಮೈನಸ್ ಇಂಟು ಪ್ಲಸ್ -3 3s are 9x ಮೈನಸ್ ಇಂಟು ಮೈನಸ್ ಪ್ಲಸ್ 3 3s are 9
ಇಸ್ ಈಕ್ವಲ್ ಟು 9. ನೋಡಿ ಇಲ್ಲಿ ಏನಾಗಿದೆ, 9x ಮೈನಸ್ 9x ಪ್ಲಸ್ 9 ಇಸ್ ಈಕ್ವಲ್ ಟು 9. ಈ ರೀತಿ ಬಂದಿದೆ ಈಕ್ವೇಷನ್. ಈ ಸಮೀಕರಣವನ್ನು ನೋಡಿ, ಇದರಲ್ಲಿ ಈ ಎಕ್ಸಿಗೆ ಯಾವ ಬೆಲೆಯನ್ನಾದರೂ ಕೊಡ್ಬೋದು, ಎಕ್ಸಿಗೆ ಎಷ್ಟು ಬೆಲೆಯನ್ನಾದರೂ ಕೊಡ್ಬೋದು. ಈಕ್ವೇಷನ್ 3 ತಗೊಳ್ಳಿ, y ಇಸ್ ಈಕ್ವಲ್ ಟು 3x ಮೈನಸ್ 3. ಇಲ್ಲಿ ನಾವು ಎಕ್ಸಿಗೆ ಎಷ್ಟು ಸಂಖ್ಯೆನಾದರೂ ಕೊಡ್ಬೋದು, ವೈಗೆ ಬೆಲೆ ಬರ್ತಾ ಹೋಗುತ್ತೆ. ಇಫ್ y ಇಸ್ ಈಕ್ವಲ್ ಟು 0, ಇಲ್ಲಿ ಎಕ್ಸ್, ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ ಬೆಲೆ 0 ಆದಾಗ 0 ಇಂಟು 3 0, y ಏನಾಗುತ್ತೆ -3, y ಇಸ್ ಈಕ್ವಲ್ ಟು -3 ಆಗುತ್ತೆ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಆದರೆ ನೋಡಿ, ಎಕ್ಸ್ 3 ಇಂಟು 1 3, 3 ಮೈನಸ್ 3 0, y ಇಸ್ ಈಕ್ವಲ್ ಟು 0 ಆಯಿತು. ಅದೇ ರೀತಿ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಆದಾಗ ಎಕ್ಸ್ನ ಪ್ಲೇಸಲ್ಲಿ ನಾವು 2ನ ಆದೇಶ ಮಾಡಿದಾಗ 3 2 6, 6 ಮೈನಸ್ 3 ಏನಾಯಿತು, y ಇಸ್ ಈಕ್ವಲ್ ಟು 3. ಇದೇ ರೀತಿ ನಾವು ಎಕ್ಸಿಗೆ ಎಷ್ಟು ಬೆಲೆನಾದರೂ ಕೊಟ್ಕೊತ ಹೋಗ್ಬೋದು, ವೈಗೆ ಬೆಲೆ ಬರ್ತಾ ಹೋಗುತ್ತೆ. ಹಾಗಾಗಿ ಈ ಸಮೀಕರಣಕ್ಕೆ, ಈ ಎರಡು ರೇಖಾತ್ಮಕ ಸಮೀಕರಣಗಳಿಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಸಿಗುತ್ತೆ. ಇನ್ಫೈನೈಟ್ ನಂಬರ್ಸ್ ಆಫ್ ಸೊಲ್ಯೂಷನ್ಸ್. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸಿಗೆ, 2 ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸಿಗೆ ಎಕ್ಸ್ ಮತ್ತು ವೈ ಬೆಲೆಗಳು ಅಪರಿಮಿತ ಸಂಖ್ಯೆಯಲ್ಲಿ ಪರಿಹಾರಗಳಿದೆ. ಆದ್ದರಿಂದ ನಾವು ಈ ಎರಡು ರೇಖಾತ್ಮಕ ಸಮೀಕರಣಗಳು ಏನಾಗಿದೆ, ಒಂದನ್ನೊಂದು ಐಕ್ಯವಾಗಿದೆ ಅಂತ ಹೇಳ್ಬೋದು. 0.2x ಪ್ಲಸ್ 0.3y ಇಸ್ ಈಕ್ವಲ್ ಟು 1.3, 0.4x ಪ್ಲಸ್ 0.5y ಇಸ್ ಈಕ್ವಲ್ ಟು 2/2.3. ಇದರಲ್ಲಿ ನಾವು ಇದನ್ನು ಈಕ್ವೇಷನ್ ನಂಬರ್ 1, ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಳ್ತಾ ಇದ್ದೀವಿ. ಈಕ್ವೇಷನ್ ನಂಬರ್ 1ನಲ್ಲಿ ಈಕ್ವೇಷನ್ ನಂಬರ್ 1 ತಗೊಳ್ತಾ ಇದ್ದೀವಿ. ಈಕ್ವೇಷನ್ ನಂಬರ್ 1 0.2x ಪ್ಲಸ್ 0.3y ಇಸ್ ಈಕ್ವಲ್ ಟು 1.3. ಈಗ ನಾವು ಎಕ್ಸನ್ನು ಇಟ್ಕೊಳ್ಳೋಣ. 0.2x ಇಸ್ ಈಕ್ವಲ್ ಟು 1.3 ಮೈನಸ್ 0.3y ಆ ಕಡೆ ಹೋದಾಗ ಏನಾಗುತ್ತೆ, ಮೈನಸ್ ಆಗುತ್ತೆ, ಮೈನಸ್ 0.3y ಆಗುತ್ತೆ. ಈಗ ನಾವು ಈ 0.2ನ ಆ ಕಡೆ ಕಳಿಸೋಣ. ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು, 1.3 ಮೈನಸ್ 0.3y ಡಿವೈಡೆಡ್ ಬೈ 0.2. ಈಕ್ವೇಷನ್ ನಂಬರ್ 3 ಆಯಿತು. ಈಗ ನಾವೇನು ಮಾಡ್ತಿದ್ದೀವಿ, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂದರೆ ಈಕ್ವೇಷನ್ 3ನಲ್ಲಿ ಬಂದಿರೋಂಥ ಎಕ್ಸ್ನ ಬೆಲೆಯನ್ನು ಈಕ್ವೇಷನ್ ನಂಬರ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಈಕ್ವೇಷನ್ ನಂಬರ್ 2. ಈಕ್ವೇಷನ್ ನಂಬರ್ 2 ಏನಿದೆ, 0.4x ಪ್ಲಸ್ 0.5y ಇಸ್ ಈಕ್ವಲ್ ಟು 2.3. ಇಲ್ಲಿ ನಾವು 0.4 ಆಗೇ ಇರಲಿ, ಎಕ್ಸ್ನ ಬೆಲೆಯನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಎಕ್ಸ್ನ ಬೆಲೆ ಏನಿದೆ, 1.3 ಮೈನಸ್ 0.3y ಡಿವೈಡೆಡ್ ಬೈ 0.2 ಪ್ಲಸ್ 0.5, ಇಲ್ಲಿರೋ 0.5y ಇಸ್ ಈಕ್ವಲ್ ಟು 2.3 ಹಾಗೆ ಇರುತ್ತೆ. ಇಲ್ಲಿ ನೋಡಿ 0.2 0.4 ಕ್ಯಾನ್ಸಲ್ ಆಗುತ್ತಲ್ವಾ, ಇಲ್ಲಿ 0.2 ಉಳಿದು, ಇದು 0.2 ಅಲ್ಲ 2. 3 ಮೈನಸ್ 0.3y ಪ್ಲಸ್ ಆಫ್ 0.5y ಇಸ್ ಈಕ್ವಲ್ ಟು 2.3 ಹಾಗೆ ಉಳಿಯುತ್ತೆ. ಈಗ ಇದನ್ನು ಮಲ್ಟಿಪ್ಲೈ ಮಾಡಿ, 1.3 ಇಂಟು 2 2.6 ಮೈನಸ್ 0.3 ಇಂಟು 2 0.6 y ಇದೆ, ಪ್ಲಸ್ 0.5y ಈಸ್ ಈಕ್ವಲ್ ಟು 2.3. ಈಗ ಇದೇನಾಯಿತು, 2.6 ಇಲ್ಲೇ ಇರಲಿ, 2.3ನ ಈ ಸೈಡ್ ತೊಗೊಂಬನ್ನಿ. 2.6 ಜೊತೆಗೆ ಈ ಪ್ಲಸ್ 2.3 ಈ ಕಡೆ ಬಂದಾಗ ಮೈನಸ್ 2.3 ಆಯಿತು. ಇದನ್ನೆಲ್ಲ ಆ ಕಡೆ ಕಳಿಸಿ, ಏನಾಗುತ್ತೆ, ಮೈನಸ್ 0.6 ಇರೋದು ಆ ಕಡೆ ಹೋದರೆ ಪ್ಲಸ್ 0.6y, ಇದು ಮೈನಸ್ 0.5y ಆಗುತ್ತೆ. ಇದು 0.3 ಈಸ್ ಈಕ್ವಲ್ ಟು
ಈಗ 0.6 ಮೈನಸ್ 0.5 ಏನಾಗುತ್ತೆ 0.1 ಇಂಟು ವೈ. ವೈಯಲ್ಲೇ ಇರಲಿ 0.1 ಈ ಕಡೆ ತೊಗೊಂಬನ್ನಿ, ಅವಾಗ ಏನಾಯಿತು 0.3 ಡಿವೈಡೆಡ್ ಬೈ 0.1 ಏನಾಯಿತು 3. y ಇಸ್ ಈಕ್ವಲ್ ಟು 3. ಈಗ ನಾವು ವೈನ ವ್ಯಾಲ್ಯೂನ ಈಕ್ವೇಷನ್ ನಂಬರ್ 3ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ. ಈಕ್ವೇಷನ್ ನಂಬರ್ 3 ಏನಿದೆ 1.3 ಮೈನಸ್ 0.3 ವೈ ಡಿವೈಡೆಡ್ ಬೈ 0.2 ಏನಿದು ಎಕ್ಸ್. ಎಕ್ಸ್ ಇಸ್ ಈಕ್ವಲ್ ಟು 1.3 ಮೈನಸ್ 0.3 ಇಂಟು ವೈ ಡಿವೈಡೆಡ್ ಬೈ 0.2. ಈಗ ನಾವು ವೈನ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ. 1.3 ಮೈನಸ್ 0.3 ಇಂಟು 3 ಡಿವೈಡೆಡ್ ಬೈ 0.2. ಎಕ್ಸ್ ಇಸ್ ಈಕ್ವಲ್ ಟು 1.3 ಇದನ್ನು ಮಲ್ಟಿಪ್ಲೈ ಮಾಡಿ ಮೈನಸ್ ಏನಾಯಿತು 0.9 ಡಿವೈಡೆಡ್ ಬೈ 0.2. 1.3 ಮೈನಸ್ 0.9 ಏನಾಗುತ್ತೆ, ಇದನ್ನು 1.3ಇಂದ 0.9ಅನ್ನು ಸಬ್ಸ್ಟ್ರಾಕ್ಟ್ ಮಾಡಿ ನಮಗೆ 0.4 ಸಿಗುತ್ತೆ ಡಿವೈಡೆಡ್ ಬೈ 0.2 ಇದೆ. 0.2 1 0.2 2 ಸೊ ಎಕ್ಸ್ನ ಬೆಲೆ ಏನು ಬಂತು 2. ಈ ಈಕ್ವೇಷನಲ್ಲಿ ಎಕ್ಸ್ನ ಬೆಲೆ 2, ವೈನ ಬೆಲೆ 3 ಬಂದಿದೆ. ಮುಂದಿನ ಪ್ರಶ್ನೆ ಏನಿದೆ, √2x ಪ್ಲಸ್ √3y ಇಸ್ ಈಕ್ವಲ್ ಟು 0. √3x ಮೈನಸ್ √8y ಇಸ್ ಈಕ್ವಲ್ ಟು 0. ಇದನ್ನೇ ಈಕ್ವೇಷನ್ ನಂಬರ್ 2 ಅಂತ ಬರ್ಕೊಳ್ಳೋಣ. ಇದನ್ನೇ ಈಕ್ವೇಷನ್ ನಂಬರ್ 1 ಅಂತ ಬರ್ಕೊಳ್ಳೋಣ. ಇದನ್ನೇ ಈಕ್ವೇಷನ್ ನಂಬರ್ 2 ಅಂತ ಬರ್ಕೊಳ್ಳೋಣ. ಈಗ ನಾವು ಈಕ್ವೇಷನ್ 1ನ್ನು ತಗೊಳ್ಳಿ. √2x ಪ್ಲಸ್ √3y ಇಸ್ ಈಕ್ವಲ್ ಟು 0. ಈಗ ಇದನ್ನು ಆ ಸೈಡ್ ಕಳಿಸಿ. √2x ಇಸ್ ಈಕ್ವಲ್ ಟು ಪ್ಲಸ್ √3y ಆ ಕಡೆ ಹೋದರೆ ಮೈನಸ್ √3y. ಎಕ್ಸ್ನ ಮಾತ್ರ ಉಳಿಸ್ಕೊಳ್ಳಿ, √2ನ ಆ ಕಡೆ ಕಳಿಸಿ ಏನಾಗುತ್ತೆ √3y. √2 ಈ ಕಡೆ ಬಂದರೆ ಏನಾಯಿತು ಡಿವೈಡೆಡ್ ಬೈ √2. ಎಕ್ಸ್ನ ಬೆಲೆ ಏನು ಬಂತು ಮೈನಸ್ √3y ಡಿವೈಡೆಡ್ ಬೈ √2. ಇದು ಈಕ್ವೇಷನ್ ನಂಬರ್ 3. ಈಗ ನಾವು ಈಕ್ವೇಷನ್ 3ನಲ್ಲಿ ಬಂದಿರೋಂಥ ವ್ಯಾಲ್ಯೂನ ಈಕ್ವೇಷನ್ 2ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ. ಈಕ್ವೇಷನ್ 2 ಏನಿದೆ √3x ಮೈನಸ್ √8y ಇಸ್ ಈಕ್ವಲ್ ಟು 0 ಇದೆ. ಎಕ್ಸ್ನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ. ಹೊರಗಡೆ √3 ಹಾಗೆ ಇರಲಿ, ಮೈನಸ್ √3y ಡಿವೈಡೆಡ್ ಬೈ √2 ಮೈನಸ್ √8y ಇಸ್ ಈಕ್ವಲ್ ಟು 0. ಇದನ್ನು ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ಮೈನಸ್ √3 ಇಂಟು √3 3y ಬೈ √2 ಮೈನಸ್ ಈಗ √8ನ 2√2 ಅಂತ ಬರಿಬೋದಲ್ವಾ, y ಇಸ್ ಈಕ್ವಲ್ ಟು 0. ಈಗ ಇದೆರಡರಲ್ಲೂ y ಕಾಮನ್ ಆಗಿದೆ, yನ ಹೊರಗಡೆ ತೆಗಿರಿ. ಒಳಗೇನು ಉಳಿತು ಮೈನಸ್ 3/√2 ಮೈನಸ್ 2√2 ಈಸ್ ಈಕ್ವಲ್ ಟು 0. ವೈನ ಇಟ್ಕೊಳ್ಳಿ, ಇದಷ್ಟನ್ನು ಆ ಕಡೆ ಕಳಿಸಿ ಏನಾಗುತ್ತೆ 0 ಡಿವೈಡೆಡ್ ಬೈ ಮೈನಸ್ 3√2 ಮೈನಸ್ 2√2. 0 ಬೈ ಎನಿಥಿಂಗ್ ಏನಾಗುತ್ತೆ 0. ಸೊ ವೈನ ಬೆಲೆ ಏನು ಬಂತು 0 ಬಂದಿದೆ. ವೈನ ಬೆಲೆ 0 ಬಂದಿದೆ, ಅದನ್ನು ನಾವು ತಗೊಂಡೋಗಿ ಈಕ್ವೇಷನ್ ನಂಬರ್ 3ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಕ್ವೇಷನ್ ನಂಬರ್ 3 ಏನಿದೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ √3 ಡಿವೈಡೆಡ್ ಬೈ √2 ಇಂಟು ವೈ. ವೈನ ಬೆಲೆ ಏನಿದೆ 0 ಇದೆ. 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಎಕ್ಸ್ನ ಬೆಲೆಯನ್ನು 0 ಆಗುತ್ತೆ. 0 ಇಂಟು ಎನಿಥಿಂಗ್ 0ನೇ ಆಗುತ್ತೆ. 0ಗೆ ನಾವು ಹೀಗಾಗಿ ಈ ರೇಖಾತ್ಮಕ ಸಮೀಕರಣಗಳ ಪರಿಹಾರ ಏನಾಗಿದೆ ಎಕ್ಸ್ನ ಬೆಲೆ 0, ವೈನ ಬೆಲೆ 0. ಈ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗೆ ಸೊಲ್ಯೂಷನ್ಸು ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಇಸ್ ಈಕ್ವಲ್ ಟು 0 ಬಂದಿದೆ. ಬನ್ನಿ ಮಕ್ಕಳೇ ಮುಂದಿನ ಪ್ರಶ್ನೆಯನ್ನು ನೋಡೋಣ. 3x/2 ಮೈನಸ್ 5y/3 ಇಸ್ ಈಕ್ವಲ್ ಟು -2. x/3
ಪ್ಲಸ್ y/2 = 13/6. ಇದರಲ್ಲಿ ನಾವು ಇದನ್ನು ಈಕ್ವೇಷನ್ ನಂಬರ್ 1 ಅಂತಲೂ ಇದನ್ನು ಈಕ್ವೇಷನ್ ನಂಬರ್ 2 ಅಂತಲೂ ಕನ್ಸಿಡರ್ ಮಾಡ್ತೀವಿ. ಈಗ ನಾವು ಈಕ್ವೇಷನ್ 1 ಆದರೂ ತೊಗೋಬೋದು, ಇಲ್ಲ ಈಕ್ವೇಷನ್ 2ನಾದರೂ ತೊಗೋಬೋದು. ನಾನು ಈಕ್ವೇಷನ್ 1ನ ತೊಗೊಳ್ತಾ ಇದ್ದೀನಿ. 1ನ ತಗೊಂಡು ಏನು ಮಾಡ್ತಿದ್ದೀನಿ, 3x/2 ಮೈನಸ್ 5y/3 = -2. ನೆಕ್ಸ್ಟು ಇದರಲ್ಲೂ ಅಷ್ಟೇ, ನಾವು ಎಕ್ಸಿಗೆ ನಾವು ಬೆಲೆಯನ್ನು ಕಂಡುಹಿಡಿಬೋದು. ಎಕ್ಸ್ನ ಇಲ್ಲೇ ಇಟ್ಕೊಂಡು ಮಿಕ್ಕಿದ ಕಡೆ ಕಳಿಸಿ ಎಕ್ಸ್ನ ಬೆಲೆಯನ್ನಾದರೂ ಕಂಡುಹಿಡಿಬೋದು, ಇಲ್ಲ ವೈನ ಇಟ್ಕೊಂಡು ಎಕ್ಸ್ ಟರ್ಮ್ ಆ ಕಡೆ ಕಳಿಸ್ಬಿಟ್ಟು ನಾವು ವೈನ ಬೆಲೆಯನ್ನಾದರೂ ಕಂಡುಹಿಡ್ಬೋದು. ನಾನು 3x/2ನ ಇಲ್ಲೇ ಇಟ್ಕೊತಿದ್ದೀನಿ. ಈ -5y/3ನ ಆ ಸೈಡ್ ಕಳಿಸ್ತಿದ್ದೀನಿ. ಏನಾಗುತ್ತೆ, +5y/3. ಇಲ್ಲಿ -2 ಹಾಗೆ ಇದೆ. ನೆಕ್ಸ್ಟ್ ಏನಾಗುತ್ತೆ, ಎಕ್ಸ್ನ ಮಾತ್ರ ಇಟ್ಕೊಳ್ಳಿ. 3/2 ಆ ಕಡೆ ಕಳಿಸಿದಾಗ ಏನಾಗುತ್ತೆ, 2/3 ಆಗುತ್ತೆ. 5y/3 -2. ಈಗ 2/3ಇಂದ ಇದನ್ನು ಮಲ್ಟಿಪ್ಲೈ ಮಾಡಿ. 2 5s 10 by 3 3s 9y minus 2 2s 4/3 x = ಈಗ ನಮಗೆ ಇದು ಈಕ್ವೇಷನ್ ನಂಬರ್ 3 ಬಂದಿದೆ. ಈ ಎಕ್ಸ್ನ ಬೆಲೆಯನ್ನು ನಾವು ಈಕ್ವೇಷನ್ ನಂಬರ್ 2ನಲ್ಲಿ ಆದೇಶ ಮಾಡ್ತಾ ಇದ್ದೀವಿ. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಈಕ್ವೇಷನ್ 2. ಈಕ್ವೇಷನ್ 2ನಲ್ಲಿ ಎಕ್ಸ್ನ ಪ್ಲೇಸಲ್ಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಈಕ್ವೇಷನ್ 2 ಏನಾಗುತ್ತೆ, ಎಕ್ಸ್ ಇದೆ, ಎಕ್ಸ್ನ ಪ್ಲೇಸಲ್ಲಿ ನಾವು 10/9y -4/3 /3 ಅಂದರೆ x/3 ಇದೆ ಅಲ್ವಾ, ಎಕ್ಸ್ ಪ್ಲೇಸಲ್ಲಿ ನಾವು ಇದಿಷ್ಟು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಪ್ಲಸ್ y/2 ಹಾಗೆ ಇದೆ = 13/6. ಈಗ ನಾವು ಇದನ್ನು ಏನಂತ ಬರೀಬೋದು, 1/3 × 10/9y -4/3 ಅಲ್ವಾ. ಇಲ್ಲಿ 1/3ನ ಸಪ್ರೇಟಾಗಿ ಬರ್ಕೊಂಡಿದ್ದೀನಿ. ಪ್ಲಸ್ y/2 = 13/6. ಈಗ ಮಲ್ಟಿಪ್ಲೈ ಮಾಡಿ. 1 × 10 10 by 9 3s 27y minus 1 × 4 4 by 3 3s 9 plus y/2 = 13/6. ಇದೇನಾಗುತ್ತೆ ನೋಡಿ, ನಾವು ಇದು y ಟರ್ಮ್ ಇದೆ, ಇದರಲ್ಲೂ y ಇದೆ, ಇದನ್ನು ಮಾತ್ರ ಇಲ್ಲಿಟ್ಕೊಳ್ಳೋಣ. ಈ ಕಾನ್ಸ್ಟೆಂಟ್ ಟರ್ಮ್ನ ಆ ಕಡೆ ಕಳಿಸ್ಬಿಡೋಣ. 10/27y plus y/2 = ಏನಾಯಿತು, 13/6 ಇದೆ. ಈ -4/9 ಈ ಸೈಡ್ ಬಂದಾಗ +4/9 ಆಗುತ್ತೆ. ಇದಕ್ಕೆ ನಾವು ಎಲ್ ಸಿ ಎಮ್ನ ತೆಗಿಬೋದಲ್ವಾ. ಎಲ್ ಸಿ ಎಮ್ ತೆಗೆದ್ರೆ ಏನಾಯಿತು, 54 ಎಲ್ ಸಿ ಎಮ್ ಆಗುತ್ತೆ. 20y + 27y = ಇದಕ್ಕೆ 6 ಮತ್ತು 9ಗೆ ಎಲ್ ಸಿ ಎಮ್ 18. ಇದೇನಾಯಿತು, 13 × 3 39 + 4 × 2 8. ನೆಕ್ಸ್ಟು ಇದು 20y + 27y ಏನಾಯಿತು, 47y / 54 ಹಾಗೆ ಇದೆ. ಇದು 39 + 8 ಏನಾಗುತ್ತೆ, 47/18. ಇಲ್ಲಿ ವೈಯನ್ನು ಇಲ್ಲೇ ಇಟ್ಕೊಳ್ಳೋಣ. 47/54 ಆ ಸೈಡ್ ಹೋದರೆ ಏನಾಗುತ್ತೆ, 54/47 ಆಗುತ್ತೆ. 47 ಕ್ಯಾನ್ಸಲ್ ಆಯಿತು. 18 1s 18 3s. ಸೊ y = ಏನು ಬಂತು, 3 ಬಂದಿದೆ. ನೆಕ್ಸ್ಟ್ ನಾವೀಗ ಈ ವೈನ ಬೆಲೆಯನ್ನು ಈಕ್ವೇಷನ್ 3ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಈಕ್ವೇಷನ್ 3 ಏನಿದೆ, x = 10/9y -4/3. ಇಲ್ಲಿ ನಾವು y ಪ್ಲೇಸಲ್ಲಿ 3ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ, ವೈನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ. x =
10/9 into 3 minus 4/3. 10 into 3 30/9 minus 4/3. ಈಗ ಇದು 3ಇಂದ ಕ್ಯಾನ್ಸಲ್ ಆಗುತ್ತಲ್ವಾ, 3 10s 3 3s 10/3 minus 4/3. 3 LCM ಆಗುತ್ತೆ. 10 minus 4 6/3. ಎಕ್ಸ್ನ ವ್ಯಾಲ್ಯೂ ಏನಾಯಿತು, 3 1s 3 2s, ಎಕ್ಸ್ನ ವ್ಯಾಲ್ಯೂ 2 ಆಯಿತು. ಹಾಗಾಗಿ ವೈನ ವ್ಯಾಲ್ಯೂ 3, ಎಕ್ಸ್ನ ವ್ಯಾಲ್ಯೂ 2 ಬಂದಿದೆ. ನನ್ನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮಕ್ಕಳೇ.